ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ದಕ್ಷಿಣ ಕನ್ನಡದ ದಕ್ಷ ಪೊಲೀಸರ ವರ್ಗಾವಣೆಗೆ ಹುನ್ನಾರ ನಡೀತಾ ಇದೆಯಾ? ಸುಧೀರ್ ಕುಮಾರ್, ಎಸ್ಪಿ ಅರುಣ್ ವರ್ಗಾವಣೆಗೆ ಷಡ್ಯಂತ್ರ. ರಾಜಕೀಯ ಪ್ರಭಾವಿಗಳು, ಮಾಫಿಯಾಗಳಿಂದ ಒತ್ತಡ. ವರ್ಗಾವಣೆಯ ಹುನ್ನಾರದಿಂದ ದಕ್ಷಿಣ ಕನ್ನಡದಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ. ಮಂಗಳೂರು ಕಮಿಷನರ್ ಎಸ್ಪಿ ವರ್ಗಾವಣೆ ಹುನ್ನಾರ ನಿಜ. ಬೀಫ್ ಸ್ಯಾಂಡ್ ಮಾಫಿಯಾ ಸರ್ಕಾರದ ಬೆನ್ನು ಬಿದ್ದಿದೆ. ಕಾಂಗ್ರೆಸ್ನ ನಾಯಕರು, ಎಂಎಲ್ಎ ಅಭ್ಯರ್ಥಿಗಳಿಂದಲೇ ಒತ್ತಡ ಅಂತ ಹೇಳಿ ಆರೋಪಿಸಲಾಗ್ತಿದೆ. ಭರತ್ ಶೆಟ್ಟಿಯವರು ಈ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ ಒಂದು 75% ಕಾನೂನು ಸುವ್ಯವಸ್ಥೆ ಸಾಧಾರಣ ಕಂಟ್ರೋಲಿಗೆ, ಹದ್ದುಬಸ್ತಿಗೆ ಬಂದಿದೆ. ಮುಖ್ಯವಾಗಿ ಇದಕ್ಕೆ ಕಾರಣ ಏನಂತ ಹೇಳಿದರೆ, ಇಲ್ಲಿನ ಕಮಿಷನರು ನಮ್ಮ ಬೀಫ್ ಮಾಫಿಯಾ ಏನಿದೆ, ದನಗಳ್ಳತನ ಮಾಡೋದು ಮತ್ತು ದನ ಮಾಂಸ ಅನಧಿಕೃತವಾಗಿ ಮಾರಾಟ ಮಾಡೋದು, ಇದನ್ನು ಕಡಿವಾಣಕ್ಕೆ ಹಾಕಿದ್ದಾರೆ. ಎರಡನೇದು ಇಲ್ಲಿರುವಂಥ ಸ್ಯಾಂಡ್ ಮಾಫಿಯಾದ ಅನೈತಿಕ ದಂಧೆ ಏನಿದೆ ಅದನ್ನೆಲ್ಲ ನಿಲ್ಲಿಸಿದ್ದಾರೆ. ಅದರಿಂದಾಗಿ ಈ ಸ್ಯಾಂಡ್ ಮಾಫಿಯಾ ಮತ್ತು ಬೀಫ್ ಮಾಫಿಯಾದಿಂದ ಇಲ್ಲಿರುವಂಥ ಶಾಂತಿ ಕದಡುವಂಥ ಶಕ್ತಿಗಳು ಯಾವಿದೆ, ಆ ಶಕ್ತಿಗಳಿಗೆಲ್ಲ ಇವರದ್ದೇ ಸ್ಪಾನ್ಸರ್ಶಿಪ್ ಆಗ್ತದೆ. ಈ ಜಿಹಾದಿ ಮೈಂಡ್ಸೆಟ್ನವರಿಗೆ ಎಲ್ಲರಿಗೂ ಸಹ ಈ ಸ್ಯಾಂಡ್ ಮಾಫಿಯಾ ಮತ್ತು ಬೀಫ್ ಮಾಫಿಯಾದಿಂದ ಫಂಡಿಂಗ್ ಆಗ್ತಾಯಿತ್ತು. ಈಗ ಅದೆರಡು ಫಂಡಿಂಗ್ ನಿಲ್ಲಿಸಿದ ಕಾರಣಕ್ಕಾಗಿ ಇಲ್ಲಿ ಆ ಶಾಂತಿ ಸ್ವಲ್ಪ ನಿಲ್ಲಿಸಲಿಕ್ಕೆ ಸಾಧ್ಯವಾಗಿದೆ. ಇದರಲ್ಲಿ ಈಗ ಏನಾಗಿದೆ ಅಂತ ಹೇಳಿದರೆ, ಈ ಬೀಫ್ ಮಾಫಿಯಾ ಮತ್ತು ಸ್ಯಾಂಡ್ ಮಾಫಿಯಾದ ಯಾರು ಕಿಂಗ್ ಪಿನ್ಸ್ ಇದ್ದಾರೆ, ಅವರು ಕಾಂಗ್ರೆಸ್ನ ನಾಯಕರ ಹತ್ರ, ಎಲ್ಲರ ಹತ್ರ ಸ್ವಲ್ಪ ಪ್ರೆಷರನ್ನು ಹಾಕ್ತಾ ಇದ್ದಾರೆ. ಮತ್ತು ಕೆಲವು ಕಾಂಗ್ರೆಸ್ನ ನಾಯಕರುಗಳ ಹತ್ತಿರ ಸಂಬಂಧಿಗಳ ದೊಡ್ಡದಾದ ಒಂದು ಪ್ರೆಷರ್ ಇದೆ. ಯಾಕಂದರೆ ಇಲ್ಲಿ ಅವರದ್ದು ಬಿಸ್ನೆಸ್ ಚಟುವಟಿಕೆ ಎಲ್ಲ ಈ ಸ್ಯಾಂಡ್ ಬೀಫ್ ಇದೆಲ್ಲ ನಿಂತಿದೆ. ಅದಕ್ಕೋಸ್ಕರ ಅವರದ್ದು ಪ್ರೆಷರ್ ಇದೆ. ಇನ್ನು ಕಮಿಷನರ್ ಎಸ್ಪಿ ವರ್ಗಾವಣೆ ಆರೋಪಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಪಕ್ಷ ಬಿಜೆಪಿಯವರು ಆರೋಪ ಮಾಡ್ತಾನೆ ಇರಲಿ, ದಿನಾ ಆರೋಪ ಮಾಡ್ತಾರೆ, ಕೇಳ್ತಾನೆ ಇರ್ತೇವೆ. ಬಿಜೆಪಿಯವರು ಇರೋದೇ ಆರೋಪ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಕಮಿಷನರ್ ವರ್ಗಾವಣೆ ಹಿಂದೆ ಕಾಂಗ್ರೆಸ್ ಅವರೇ ಭಾಗಿಯಾಗಿದ್ದಾರೆ ಅನ್ನುವಂತ ಆರೋಪ ಬಿಜೆಪಿ ಮಾಡ್ತಾರೆ. ಅವ್ರು ಮಾಡ್ತಾರೆ, ದಿನ ಆರೋಪ ಮಾಡ್ತಾ ಇರಲಿ, ದಿನ ಆರೋಪ ಕೇಳೋಣ. ಅವ್ರು ಇರೋದೇ ಆರೋಪ ಮಾಡ್ತಾರೆ. ಮತ್ತೆ ಕಮಿಷನರ್ ವರ್ಗಾವಣೆ ಹಿಂದೆ ಕಾಂಗ್ರೆಸ್ ಅವರೇ ಭಾಗಿಯಾಗಿದ್ದಾರೆ ಅನ್ನುವಂತ ಆರೋಪ ಬಿಜೆಪಿ ಮಾಡ್ತಾರೆ. ಅವ್ರು ಮಾಡ್ತಾರೆ, ದಿನ ಆರೋಪ ಮಾಡ್ತಾ ಇರಲಿ, ದಿನ ಆರೋಪ ಕೇಳೋಣ. ಅವ್ರು ಇರೋದೇ ಆರೋಪ ಮಾಡ್ತಾರೆ. ಮತ್ತೆ ಕಮಿಷನರ್ ವರ್ಗಾವಣೆ ಹಿಂದೆ ಕಾಂಗ್ರೆಸ್. ಇನ್ನು ಹೇಳಿದ್ದು ಕೇಳಿಲ್ಲ ಅಂದ್ರೆ ಅಧಿಕಾರಿಗಳಿಗೆ ವರ್ಗಾವಣೆ ಭಾಗ್ಯವನ್ನ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಕಚೇರಿಗಳೇ ಕಾಂಗ್ರೆಸ್ ಕಚೇರಿ ಆಗಿವೆ ಅಂತ ಕಿಡಿಕಾರಿದ್ದಾರೆ ಆರ್ ಅಶೋಕ್. ಕಾರಣ ಏನು ಅಂದ್ರೆ, ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಆಫೀಸ್ ಔಟ್. ಧಮಕಿ, ನೀನೇನ ನಾ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ನಿನಗೆ ಟ್ರಾನ್ಸ್ಫರ್ ಭಾಗ್ಯ. ಕೋಟಿ ಕೋಟಿ ಲೂಟಿ ಲೂಟಿ ಅನ್ನೋ ಥರ ಇವತ್ತು ಒಂದೊಂದು ಟ್ರಾನ್ಸ್ಫರ್ಗೂ ಕೂಡ ಹಣ 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 ಅಂತ ಇವ್ರು ಎದೆ ಮೇಲೆ ಥರ ಗೊತ್ತಿಲ್ಲ ಹಣ ಅಂತ ತಗೊಂಡವ್ರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.